ಪ್ರಿಯ ವೀಕ್ಷಕರೇ, ದೇವನಾಂ ಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಗ್ರಾಮಿ ಅವಾರ್ಡ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಗ್ರಾಮಿ ಪ್ರಶಸ್ತಿ ಸಂಗೀತ ವಿಭಾಗದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಗ್ರಾಮಿ ಪ್ರಶಸ್ತಿಯಾಗಿದೆ. ಎಲ್ಲರೂ ಇಲ್ಲಿ ನೋಡಿ, ಬಿಗ್ಗೆಸ್ಟ್ ಪ್ರೈಸ್ ಇನ್ ಮ್ಯೂಸಿಕ್. ಇದು ಸ್ಥಾಪನೆಯಾದ ವರ್ಷ 1959 ಮೇ 4ರಂದು ಈ ಪ್ರಶಸ್ತಿ ಏನಾಗಿದೆಪ್ಪ ಅಂದ್ರೆ ಸ್ಥಾಪನೆಯಾಗಿದೆ. ಅದೇ ರೀತಿಯಾಗಿ ಇದನ್ನು ನೀಡುವಂತ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಇದನ್ನು ನೀಡುವ ರಾಷ್ಟ್ರ ಅಮೆರಿಕವಾಗಿದೆ. ಇದು ಎಲ್ಲಿ ನೀಡ್ತಾರಪ್ಪ ಅಂದ್ರೆ ನ್ಯಾಷನಲ್ ಅಕಾಡೆಮಿ ಆಫ್ ರೆಕಾರ್ಡಿಂಗ್ ಆರ್ಟ್ಸ್ ಅಂಡ್ ಸೈನ್ಸಸ್ ಅಂದ್ರ ನರಾಸ್ ಅವರು ನೀಡುತ್ತಾರೆ, ಗೊತ್ತಿರಲಿ. ಪ್ಲೇಸ್ ಬೆವರ್ಲಿ ಹಿಲ್ಟನ್ ಹೋಟೆಲ್, ಲಾಸ್ ಆಂಜಲಸ್, ನ್ಯೂಯಾರ್ಕ್ ಒಳಗೆ ನೀಡುವಂತ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಗ್ರಾಮಿ ಅವಾರ್ಡ್ ಆಗಿದೆ. ದ ಗ್ರಾಮಿ ಅವಾರ್ಡ್ಸ್ ವರ್ ಒರಿಜಿನಲಿ ಕಾಲ್ಡ್ ಗ್ರಾಮಫೋನ್ ಅವಾರ್ಡ್ಸ್. ಈ ಗ್ರಾಮಿ ಅವಾರ್ಡ್ ನ ಒರಿಜಿನಲ್ ಏನಂತ ಕರೀತಾರಪ್ಪ ಅಂದ್ರೆ ಗ್ರಾಮಫೋನ್ ಅವಾರ್ಡ್ ಅಂತ ಕರೀತಾರೆ. ಇದರ ಒಟ್ಟು ಮೊತ್ತ ನೋಡ್ರಿ ಏನಿದೆಪ್ಪ ಮೊತ್ತ ಅನ್ನೋದಕ್ಕಿಂತ ಅಲ್ಲಿ ಏನ್ ಮಾಡ್ತಾರೆ ಅಂದ್ರ ಗೋಲ್ಡನ್ ಸ್ಟ್ಯಾಚುಯೇಟ್ ಆಫ್ ಗ್ರಾಮಫೋನ್ ಕೊಡ್ತಾರ. ಚಿತ್ರದಲ್ಲಿ ನೋಡಿದ್ರಲ್ಲ ಮುಂಚಿತವಾಗಿ, ಅದು ಗ್ರಾಮಫೋನ್, ಅದನ್ನೇ ಇಲ್ಲಿ ಕೊಡ್ತಾರೆ. ಒಟ್ಟು 9.5 ಇಂಚ್ ಟಾಲು, 5 ಪೌಂಡ್ ವೇಟ್ ಅನ್ನು ಒಳಗೊಂಡಿರುತ್ತೆ. ಓಕೆನಾ. ಫಸ್ಟ್ ವಿನ್ನರ್ ಆಫ್ ಗ್ರಾಮಿ ಯಾರಂದ್ರೆ ನೆಲ್ಸನ್ ರೀಡಲ್ ಅವರು. ಮೊದಲ ವಿನ್ನರ್ ಯಾರು? ನೆಲ್ಸನ್ ರೀಡಲ್ ಅವರು, ಅಮೆರಿಕ ದೇಶದವರು. 1959 ಮೇ 4ರಂದೇ ಪಡೆದಿದ್ದಾರೆ. ಅದೇ ರೀತಿಯಾಗಿ ಫಸ್ಟ್ ವುಮೆನ್ ವಿನ್ನರ್ ಯಾರಂದ್ರೆ ಎಲ್ಲಾ ಫಿಟ್ಜ್ ಗೆರಾಲ್ಡ್ ಅವರು, ಅಮೆರಿಕ ದೇಶದವರು, 1959. ನಂತರ ಹೈಯೆಸ್ಟ್ ಗ್ರಾಮಿ ಅವಾರ್ಡ್ ವಿನ್ನರ್ ಬೇಯಾನ್ಸೆ, ಅಮೆರಿಕದವರು. ನೋಡಪ್ಪ, ಒಟ್ಟು 35 ಬಾರಿ ಗ್ರಾಮಿ ಪ್ರಶಸ್ತಿ ಪಡೆದಿದ್ದಾರೆ. ನೋಡೋಣ ನಮ್ಮ ಇಂಡಿಯಾದವ್ರು ಯಾರ್ಯಾರು ಏನೇನಂತ. ಓಕೆನಾ. U20 ಗ್ರೂಪ್ ಇದು ಒಂದು ನೋಡಿ, ಹೈಯೆಸ್ಟ್ ಪ್ರಶಸ್ತಿ ವಿಜೇತವರು ಯಾರಂದ್ರೆ ಬಿಯಾನ್ಸೆ ಅವರು. ಅದೇ ರೀತಿಯಾಗಿ ಅತಿ ಹೆಚ್ಚು ಗ್ರಾಮಿ ಪ್ರಶಸ್ತಿ ಪಡೆದ ಸಂಸ್ಥೆ ಯಾವ್ದಪ್ಪ ಅಂದ್ರೆ U2 ಗ್ರೂಪ್ ಅವರು 22 ಬಾರಿ ಪಡೆದಿದೆ. ಇದು ರೀಸೆಂಟ್ ಅಪ್ಡೇಟ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಫಸ್ಟ್ ಇಂಡಿಯನ್ ವಿನ್ನರ್ ಯಾರಪ್ಪ ಅಂದ್ರೆ ಪಂಡಿತ್ ರವಿಶಂಕರ್ ಅವರು. 1968ರಲ್ಲಿ ಮೊದಲ ಗ್ರಾಮಿ ಪ್ರಶಸ್ತಿ ಭಾರತೀಯ ವಿಜೇತರು ಪಂಡಿತ್ ರವಿಶಂಕರ್ ಆಗಿದ್ದಾರೆ. ಅದೇ ರೀತಿಯಾಗಿ ಫಸ್ಟ್ ಇಂಡಿಯನ್ ವುಮೆನ್ ವಿನ್ನರ್, ಮೊದಲ ಮಹಿಳಾ ವಿಜೇತೆ ತಾನ್ವಿ ಶಾ ಅವರು 2010ರಲ್ಲಿ ಪಡೆದಿದ್ದಾರೆ. ಇಲ್ಲಿ ನೋಡಿ, ಈ ಪ್ರಶ್ನೆ ಕೇಳ್ತಿರ್ತಾರೆ, ವರ್ಲ್ಡ್ ಮ್ಯೂಸಿಕ್ ಡೇ ನಾವು ಯಾವತ್ತು ಸೆಲೆಬ್ರೇಟ್ ಮಾಡ್ತೀವಿ? ಜೂನ್ 1ರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅಂದ್ರ ವರ್ಲ್ಡ್ ಮ್ಯೂಸಿಕ್ ಡೇ ನಾವು ಜೂನ್ 21ರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಂತರ ಪಂಡಿತ್ ರವಿಶಂಕರ್ ಬಗ್ಗೆ ತಿಳಿದುಕೊಳ್ಳೋಣ. ಯಾರಿದು ಪಂಡಿತ್ ರವಿಶಂಕರ್? ಪಂಡಿತ್ ರವಿಶಂಕರ್ ಅವರು ಏಪ್ರಿಲ್ 7, 1920 ಉತ್ತರ ಪ್ರದೇಶದ ಬನಾರಸ್ ಒಳಗೆ ಜನಿಸಿದ್ದಾರೆ. ಇವರು ಮರಣ ಹೊಂದಿದ ದಿನಾಂಕ 11 ಡಿಸೆಂಬರ್ 2012. ಇದು ಮುಖ್ಯ ಅಲ್ಲ, ಆದ್ರೂ ಕೊಟ್ಟಿದ್ದೀನಿ. ಇದು ಕೇಳ್ತಾರೆ, ಪಂಡಿತ್ ರವಿಶಂಕರ್ ಒಬ್ಬರು ಸಿತಾರಿಸ್ಟ್ ಆಗಿದ್ರು, ಕೇಳುವ ಸಾಧ್ಯತೆ ಇದೆ. ಪಂಡಿತ್ ರವಿಶಂಕರ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಸಂಗೀತ ಕ್ಷೇತ್ರದಲ್ಲಿ ಯಾವುದಕ್ಕೆ ಸಿತಾರಿಸ್ಟ್ ಆಗಿದ್ರು? ಪ್ರಶ್ನೆ ಕೂಡ ಅವಾಗಲೇ ಬಂದಿದೆ. SSC ಒಳಗ ಸರಿಸುಮಾರಾಗಿ ಕೇಳ್ತಾನೆ ಇರ್ತಾರೆ ಇವೆಲ್ಲ. ಇವರನ್ನು ಗಾಡ್ ಫಾದರ್ ಆಫ್ ವರ್ಲ್ಡ್ ಮ್ಯೂಸಿಕ್ ಅಂತ ಕರೀತಾರೆ. ಕೇಳ್ಬೋದು, ಯಾವ ವ್ಯಕ್ತಿಯನ್ನು ಗಾಡ್ ಫಾದರ್ ಆಫ್ ವರ್ಲ್ಡ್ ಮ್ಯೂಸಿಕ್ ಅಂತ ಕರೀತಾರೆ? ಪಂಡಿತ್ ರವಿಶಂಕರ್. ಇವರು 1999ರಲ್ಲಿ ಭಾರತ ರತ್ನ, ಮಲ್ಟಿಪಲ್ ಗ್ರಾಮಿ ಅವಾರ್ಡ್ಸ್, ಅದೇ ರೀತಿಯಾಗಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2003ರಲ್ಲಿ ಕೂಡ ಇವೆಲ್ಲ ಪಡೆದಿದ್ದಾರೆ. ಇವರು ನೋಡಿ ಆಟೋಬಯೋಗ್ರಫೀಸ್ ಅಂದ್ರ ಆತ್ಮಚರಿತೆ ಎರಡಿದಾವೆ ಇವರು. ಒಂದು ಮೈ ಲೈಫ್ ಮೈ ಮ್ಯೂಸಿಕ್ ಅಂತ, ಇನ್ನೊಂದು ರಾಗಮಾಲ ಅಂತ. ಇವೆರಡು ಪಂಡಿತ್ ರವಿಶಂಕರ್ ಅವರ ಆಟೋಬಯೋಗ್ರಫಿ ಅವು. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸಿತಾರಿಸ್ಟ್, ಗಾಡ್ ಫಾದರ್ ಆಫ್ ವರ್ಲ್ಡ್ ಮ್ಯೂಸಿಕ್, ಅದೇ ರೀತಿಯಾಗಿ ಅವರು ಬರೆದಂತ ಪುಸ್ತಕಗಳು. ಓಕೆನಾ, ಇಷ್ಟೇ. ನಂತರ ಕರೆಂಟ್ ಅಫೇರ್ಸ್ ನೋಡೋಣ. ಎಲ್ಲರೂ ಮಾತಾಡ್ತಿದ್ರ, ಯಾವ ಆಸ್ಪಿರೆಂಟ್ನು ಕೂಡ ಕೇಳಿದ್ರೆ ಕರೆಂಟ್ ಅಫೇರ್ಸ್ ಓದ್ಬೇಕು, ಕರೆಂಟ್ ಅಫೇರ್ಸ್ ಓದ್ಬೇಕು, ಕರೆಂಟ್ ಅಫೇರ್ಸ್. ಎಲ್ಲಾನು ಕರೆಂಟ್ ಅಫೇರ್ಸ್ ಓದಕ್ಕಾಗುತ್ತಾ? 1 ವರ್ಷ ಅಥವಾ 2 ವರ್ಷ, 3 ವರ್ಷದ ಹಿಂದಿನ ಕರೆಂಟ್ ಅಫೇರ್ಸ್ ಕೇಳಿದ್ರೆ ಯಾರಿಗ್ ಗೊತ್ತಿರುತ್ತೆ? ಒಂದು ತಿಂಗ್ ನೆನ್ಪಿಟ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಹೆಂಗ್ ಓದ್ಬೇಕಂತಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ್ದು ಮುಖ್ಯ ಆಗ್ಬಹುದು, ಸಿಚುವೇಶನ್ಗೆ ಯಾವ್ದು ಮುಖ್ಯ ಆಗ್ಬೋದು. ಪ್ರಶಸ್ತಿಗಳ ಬಗ್ಗೆ ಇಂಪಾರ್ಟೆಂಟ್ ಕೇಳ್ತಾರ, ಅದು ಮುಖ್ಯ ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನ್ಯಾಷನಲ್ಸ್ ಯಾವ್ದಾದ್ರು ಸೆರೆಮನಿ ನಡೆದಿರ್ತಾವ, ಅದ್ರ ಬಗ್ಗೆ ಕೇಳ್ತಾರ. ಪರಿಸರ ರಕ್ಷಣೆ ಬಗ್ಗೆ ಏನಾದ್ರು ಸಮಾವೇಶನ ಅಂದ್ರೆ ಸಮ್ಮೇಳನಗಳು ನಡೆದಿರ್ತಾವ, ಅದ್ರ ಬಗ್ಗೆ ಕೇಳ್ತಾರ. ಅದು ಬಿಟ್ಟು ಇಂಚಿಂಚು ಕರೆಂಟ್ ಅಫೇರ್ಸ್ ಓದ್ಬೇಕು, ಇಂಚಿಂಚು ಓದ್ಬೇಕು. ಎಲ್ಲ ಫಸ್ಟ್ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಎಲ್ಲ ಸಿಲೆಬಸ್ ಅನ್ನ ಪರಿಪೂರ್ಣವಾಗಿ ತಿಳ್ಕೋಬೇಕು. ತದನಂತರ ಕರೆಂಟ್ ಅಫೇರ್ಸ್ ಓದ್ಬೇಕು. ಸೀದಾ ಹೋಗಿ ನಾ ಹಿಂದೂ ನ್ಯೂಸ್ ಪತ್ರಿಕೆ ಓದ್ಬಿಡ್ತೀನಿ, ಪ್ರಜಾವಾಣಿ ಓದ್ಬಿಡ್ತೀನಿ. ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಅವರು ಒಂದು ಟರ್ಮ್ಸ್ ಕೊಟ್ಟಿರ್ತಾರೆ. ಆ ಟರ್ಮ್ಸ್ ಬಹಳ ಮುಖ್ಯ ಆಗಿರ್ತಾವ, ನಮ್ಗೆ ಗೊತ್ತಿರಲ್ಲ. ಅವೆಲ್ಲಿಂದ ಸಿಗ್ತಾವ ಟರ್ಮ್ಸ್? ಎಲ್ಲಾ ಸಬ್ಜೆಕ್ಟ್ ನೀನು ಪರಿಪೂರ್ಣವಾಗಿ ಓದಿದ ನಂತರ ನಿನ್ಗೆ ನ್ಯೂಸ್ ಪೇಪರ್ ಓದಿದ ತಕ್ಷಣ ಒಮ್ಮೆಲೆ ಅರ್ಥ ಆಗುತ್ತೆ. ಓಕೆನಾ. ಇಲ್ಲಿ ನೋಡ್ರಿ, ಕರೆಂಟ್ ಅಫೇರ್ಸ್ 2025 ಗ್ರಾಮಿ ಪ್ರಶಸ್ತಿ ವಿಜೇತರ ಬಗ್ಗೆ ಕೊಟ್ಟಿದ್ದೀನಿ. ಎಲ್ಲನೂ ಮುಖ್ಯ ಅಲ್ಲ, ನಾನು ಇಲ್ಲೆಲ್ಲಿ ಹೈಲೈಟ್ ಮಾಡಿದ್ದೀನಿಲ್ಲ, ನನ್ನ ಪ್ರಕಾರ ಅವಷ್ಟೇ ಮುಖ್ಯ. ನಿಮ್ಗೆಲ್ಲನೂ ಕೂಡ ನಾನು PDF ನ ಕೊಡ್ತೀನಿ, ಇನ್ನೂ ಸ್ವಲ್ಪ ದಿನಗಳು ಅಷ್ಟೇ. ಓಕೆನಾ. ಮೇಜರ್ ಅವಾರ್ಡ್ಸ್ ಆಲ್ಬಮ್ ಆಫ್ ದ ಇಯರ್ ಬಿಯಾನ್ಸೆ ಅವರು.
ಅಂದಲ್ಲ 35 ಬಾರಿ ಪ್ರಶಸ್ತಿ ಪಡೆದವರು ಇವರೇ. ಕೌಬಾಯ್ ಕಾರ್ಟರ್ಗೋಸ್ಕರ ಮೇಜರ್ ಅವಾರ್ಡ್ಸ್ ಆಲ್ಬಮ್ ಆಫ್ ದ ಇಯರ್ ಪಡೆದಿದ್ದಾರೆ, ಕೇಳಬಹುದು ಇದು ಒಂದು. ನೆಕ್ಸ್ಟ್ ರೆಕಾರ್ಡ್ ಆಫ್ ದ ಇಯರ್ ಕೆಂಡ್ರಿಕ್ ಲಾಮರ್ ಅವರು ನಾಟ್ ಲೈಕ್ ಅಸ್ ಸಾಂಗ್. ನೆಕ್ಸ್ಟ್ ಸಾಂಗ್ ಆಫ್ ದ ಇಯರ್ ಕೆಂಡ್ರಿಕ್ ಲಾಮರ್ ಅವರ ನಾಟ್ ಲೈಕ್ ಅಸ್, ಇವೆರಡು ಮುಖ್ಯ. ಅದೇ ರೀತಿಯಾಗಿ ಬೆಸ್ಟ್ ಕಂಟ್ರಿ ಆಲ್ಬಮ್ ಬಿಯಾನ್ಸೆ ಅವರು ಬರೆದಿರುವ ಕೌಬಾಯ್ ಕಾರ್ಟರ್. ಉಳಿಕೆದ್ದೆಲ್ಲನೂ ಕೊಟ್ಟಿದ್ದೀನಿ, ಪ್ರತಿಯೊಂದು ಇವೆಲ್ಲ ನೆನ್ಪಿಟ್ಕೊಂತಂದ್ರೆ ಅಸಾಧ್ಯ. ಹಂಗ್ ನೋಡಿದ್ರೆ ಇವೆಲ್ಲ ನೆನ್ಪಿಡೋಕ್ಕಾಗುತ್ತಾ? ಆಗಲ್ಲ. ಮುಖ್ಯ ಇರೋದು ಇವು ಮೂರು, ಇವೆಲ್ಲ ನೋಡ್ಕೊಳ್ಳಿ. ನಂತರ ಇದನ್ನು ಕೂಡ ಕೊಟ್ಟಿದ್ದೀನಿ, ನೋಡು ಅಷ್ಟೇ, ಜಸ್ಟ್ ಓದಿ. ಎಲ್ಲಾನು ನೆನ್ಪಿಟ್ಕೋದು ಅಸಾಧ್ಯ. ಮತ್ತೆ ಹೇಳ್ತಿದ್ದೀನಿ ಇಲ್ಲಿ, ಮತ್ತೆ ಬಾಯಟ ಹೊಡಿತೀನಿ. ಇದು 10ನೇ ಕ್ಲಾಸ್ ಎಕ್ಸಾಮ್ ನಡೆಯುವಂತ 5 ಮಾರ್ಕ್ಸಿನ ಪ್ರಶ್ನೆ, 3 ಮಾರ್ಕ್ಸಿನ ಪ್ರಶ್ನೆ, 10 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾರಪ್ಪ, ಡಿಗ್ರಿ ಒಳಗ ಬಾಯಟೆಕ್ ಆನ್ಸರ್ ಬರಿತೀವಿ ಅನ್ನಕ ಅಲ್ಲ. ಕಾಂಪಿಟೇಟಿವ್ ಏನಂತಂದ್ರ ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕು. ಇಲ್ಲಿ ಯಾವ ಪ್ರಶ್ನೆ ಬರುತ್ತಾ, ಹೆಂಗ ಬರುತ್ತಾ ಯಾರಿಗೂ ಕೂಡ ಗೊತ್ತಿಲ್ಲ. ಹೇಳ್ಬಿಡ್ತಾರ ನಮ್ದೇ ಪ್ರಶ್ನೆಯಿಂದ ಬಂದ್ಬಿಡ್ತಾವ, ನಮ್ದೇ ಇನ್ಸ್ಟಿಟ್ಯೂಟ್ ಇಂದ 20 ಬರ್ತಾವ, 30 ಬರ್ತಾವ, 100 ಬರ್ತಾವ. ಹಂಗೆಲ್ಲ ಬರಂಗಿತ್ತಂದ್ರೆ ಅವ್ರ ಇನ್ಸ್ಟಿಟ್ಯೂಟ್ ಇಂದ ಎಲ್ಲರೂ ಪಾಸ್ ಆಗಿ ಹೋಗ್ತಿದ್ರು. ಡು ನಾಟ್ ಟ್ರಾಪ್, ಎಲ್ಲಿ ಕೂಡ ಟ್ರಾಪ್ ಆಗಕ್ ಹೋಗ್ಬೇಡಿ. ಕರೀತಾರೆ, ಇರೋ ಜೀವನ ಎಲ್ಲ ಹಾಳು ಮಾಡ್ತಾರೆ. ದುಡ್ಡು ಎಲ್ಲ ವೇಸ್ಟು, ಸಮಯನೂ ವೇಸ್ಟು. ಎಲ್ಲಿ ಉಚಿತವಾಗಿ ಚೆನ್ನಾಗಿರೋದು ಸಿಗುತ್ತೆ, ಚೆನ್ನಾಗಿರೋ ಕಡೆ ಹೋಗಿ. ಓಕೆನಾ? ಇಲ್ಲಿಗೆ ಗ್ರಾಮಿ ಪ್ರಶಸ್ತಿ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರೆ ಅಂತ ಹೇಳ್ತೀನಿ. ನಂತರ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.